ಸಂಖ್ಯೆ 1656. ಇವಾಗ ಟೈಮ್ ಎಷ್ಟು ಅಂತ ಏನಾರ ಗೆಸ್ ಮಾಡ್ತಾ ಇದ್ರಾ? ಬೆಳಗಿನ ಜಾವ 4 ಗಂಟೆ. ಏನ್ ಬೆಳಗಿನ ಜಾವ ಎದ್ದು ಬಂದ್ಬಿಟ್ಟಿದಾನಲ್ಲ ಅಂತ ಏನಾದ್ರು ಅನ್ಕೊಂಡಿದ್ದೀರಾ? ಒಂದು ವೆರೈಟಿ ವಿಡಿಯೋ ಮಾಡ್ತೀನಿ. ಕ್ರಾಸಿಂಗ್ ಇದೆ, ಅದಕ್ಕೆ ನಿಂತಿದೆ ಗಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ 236. ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ಟೈಮ್ ಎಷ್ಟು ಅಂತ ಏನಾರ ಗೆಸ್ ಮಾಡ್ತಾ ಇದ್ರಾ? ಬೆಳಗಿನ ಜಾವ 4 ಗಂಟೆ. ಏನ್ ಬೆಳಗಿನ ಜಾವ ಎದ್ದು ಬಂದ್ಬಿಟ್ಟಿದಾನಲ್ಲ ಅಂತ ಏನಾದ್ರು ಅನ್ಕೊಂಡಿದ್ದೀರಾ? ಎಸ್, ಇವತ್ತು ತುಂಬಾ ಸ್ಪೆಷಾಲಿಟಿ ಇದೆ. ಇವತ್ತು ನಾನು ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಟ್ರೈನ್ದು. ಇದು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೀವು ನೋಡ್ತಾ ಇದ್ದೀರಾ, ಇದು ಶಟಲ್ ಗಾಡಿ ಆಗಿರೋದ್ರಿಂದ ಆ ಹಳೆ ಸ್ಟೇಷನ್ನು, ಸಣ್ಣ ಸ್ಟೇಷನ್ನು, ಹಳ್ಳಿಯಲ್ಲಿರೋ ಸ್ಟೇಷನ್ ಎಲ್ಲದರಲ್ಲೂ ಇದು ಸ್ಟಾಪ್ ಕೊಡ್ತಾ ಹೋಗುತ್ತೆ. ಅದು ಸ್ಟೇಷನ್ನಲ್ಲಿ ಇದು ನಿಮಗೆ ಎಕ್ಸ್ಪ್ರೆಸ್ ಗಾಡಿಗಳೆಲ್ಲ ಅದು ಸ್ಟಾಪ್ ಇರಲ್ಲ. ಬಟ್ ಈ ಗಾಡಿ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಸ್ಟಾಪ್ ಕೊಡೋದ್ರಿಂದ ಒಂಥರ ಸ್ಟೇಷನ್ನ ಸ್ಪೆಷಾಲಿಟಿ ನಿಮಗೆ ಅದು ಯಾವ್ಯಾವ ಥರ ಇರುತ್ತೆ, ಒಂದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ತುಂಬ ಸ್ಪೆಷಲ್ ಆಗಿರುತ್ತೆ ವಿಡಿಯೋ. ಇದನ್ನು ಮಿಸ್ ಮಾಡ್ಕೊಂಬಿಡಿ, ನೋಡಿ. ನನ್ನ ಚಾನಲ್ನ ಈಗಲೇ ಈ ಥರನೇ ವಾಚ್ ಮಾಡ್ತಾ ಇರಿ. ಗಾಡಿ ಸಂಖ್ಯೆ 1656 ಶಿವಮೊಗ್ಗ ಟೌನ್ ನಿಲ್ದಾಣದಿಂದ ತುಮಕೂರು. ಗೈಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಾಡಿ ಹೊರಡುತ್ತೆ. ಎಕ್ಸ್ಪ್ರೆಸ್ ಹೊರಡ್ತಾ ಇದೆ ಗಾಡಿ, ನೀವು ನೋಡ್ತಾ ಇದ್ದೀರಾ. ಈಗ ಸ್ಟೇಷನ್ನಿಂದ ಈಗ ಬಿಡ್ತು. ನಿಮಗೆ ಸೇತುವೆ ಕಾಣ್ತಾ ಇದೆ ನೋಡಿ. ಹಳೆ ರೈಲ್ವೆ ಸ್ಟೇಷನ್ನಿಗೆ ಬಂತು. ನಿಮಗೆ ಫ್ಲೈಓವರ್ ಕಾಣ್ತಾ ಇದೆ ನೋಡಿ. ಹಳೆ ರೈಲ್ವೆ ಸ್ಟೇಷನ್ ಇದು. ಇಲ್ಲಿಂದ ಹೊರಡ್ತಾ ಇದೆ ಈಗ. ಭದ್ರಾವತಿ ಬಂತು. ನೋಡ್ತಾ ಇದ್ದೀರಾ, ಈಗ ಜನಗಳೆಲ್ಲ ನಿಂತಿದ್ದಾರೆ ಟ್ರೈನ್ ಹತ್ತಲಿಕ್ಕೆ. ಸೇತುವೆ ಬೇರೆ ಕಾಣ್ತಾ ಇದೆ ಪ್ಲಾಟ್ಫಾರ್ಮಲ್ಲಿ. ಟ್ರೈನ್ ಪಕ್ಕ ಒಂದು ಟ್ರೈನ್ ಇದೆ, ಅದು ಹೊರಡುತ್ತೆ ಅನಿಸುತ್ತೆ ಈಗ. ಮಸರಳ್ಳಿ ಬಂತು. ಮಸರಳ್ಳಿ ನೋಡಿ, ಈಗ ಹೊಸದಾಗಿ ವಿನ್ಯಾಸಗೊಂಡಿದೆ ಇದು. ಆವಾಗ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಇವಾಗ ಟೈಲ್ಸ್ ಎಲ್ಲ ಹಾಕಿ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿದ್ದಾರೆ ನೋಡಿ. ಎಲ್ಲ ಲೈಟ್ಸ್ ಎಲ್ಲ ಇನ್ನೂ ಬರಬೇಕು. ಕತ್ಲೆ ಪಕ್ಕದಲ್ಲಿ ಒಂದು ಟ್ರೈನ್ ನಿಂತಿದೆ. ಮಸರಳ್ಳಿಯಿಂದ ಗಾಡಿ ಹೊರಡ್ತಾ ಇದೆ ಈಗ. ಪಕ್ಕದಲ್ಲಿತ್ತಲ್ಲ ಗಾಡಿ, ಅದನ್ನು ಹೊರಡ್ತಾ ಇದೆ ನೋಡಿ. ತರೀಕೆರೆ ಬಂತು ಗಾಡಿ. ಹತ್ತಲಿಕ್ಕೆ ಜನ ಪ್ಲಾಟ್ಫಾರ್ಮಲ್ಲಿ ನಿಂತಿದ್ದಾರೆ. ತರೀಕೆರೆ ರೈಲ್ವೆ ಸ್ಟೇಷನ್. ಬೆಳಗ್ಗೆ 4 ಗಂಟೆಗೆ ಹೊರಡೋ ಟ್ರೈನಿಗೆ ಅಷ್ಟು ಜನ ಇರಲ್ಲ. ಇದು ನೋಡಿ, ಕತ್ಲೆ ಇದೆ. ಕೋರನಹಳ್ಳಿ ಅಂತ ಇದು ಸ್ಟೇಷನ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ. ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೆ ನಿಮಗೆ, ಬೋರ್ಡ್ ಬರುತ್ತೆ ನೋಡಿ. ಆ ಬೋರ್ಡಲ್ಲಿದೆ, ಕತ್ಲೆ ಇದೆ, ಲೈಟ್ ಇಲ್ಲ, ಹಾಗಾಗಿ ಆ ಬೋರ್ಡ್ ಇದೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನೋಡಿ. ಹೋಯ್ತು ನೋಡಿ ಈಗ ಬೋರ್ಡು. ನೆಕ್ಸ್ಟು ಶಿವಪುರ. ಕೋರನಹಳ್ಳಿ ಆದ ನಂತರ ಶಿವಪುರ ರೈಲ್ವೆ ಸ್ಟೇಷನ್. ಖಾಲಿ ಇದೆ ನೋಡಿ ಶಿವಪುರ ರೈಲ್ವೆ ಸ್ಟೇಷನ್. ಟೈಮ್ ತೋರಿಸ್ತಾ ಇದೆ 5 ಗಂಟೆ ಅಂತ. ಫುಲ್ಲು ಖಾಲಿ ಇದೆ ನೋಡಿ. ಈ ರೈಲಿಗೆ ಅಷ್ಟು ಜನ ಇರಲ್ಲ, ಯಾಕಂದರೆ ಶಟ್ಲು ಗಾಡಿ ಆಗಿರೋದ್ರಿಂದ ಇದು ಅಷ್ಟು ಜನ ಇರಲ್ಲ. ಬೀರೂರು ಬಂತು ನೋಡಿ. ಈ ರೈಲ್ವೆ ಸ್ಟೇಷನ್ನು ಲೈಟ್ಗಳಿಂದ ರಾರಾಜಿಸ್ತಾ ಇದೆ.
ಬೀರೂರು ಜಂಕ್ಷನ್ನು, ಇದು ಒಂದು ದೊಡ್ಡ ಜಂಕ್ಷನ್ ಇದು. ಇಲ್ಲಿ ಸ್ವಲ್ಪ ಕತ್ಲೆ ಇದೆ. ಬೀರೂರು ರೈಲ್ವೆ ಸ್ಟೇಷನ್. ಬೀರೂರು ರೈಲ್ವೆ ಸ್ಟೇಷನಿಗೆ ಈಗ ಗಾಡಿ ಬಂದಿದೆ. ಈಗ ಬೆಳಗಿನ ಜಾವ ನೀವು ನೋಡ್ತಾ ಇದ್ದೀರಾ, ಈಗ ಮೋಡ ಎಲ್ಲ ಕೆಂಪಗಿದೆ. ಸೂರ್ಯನ ಬೆಳಕು ಇನ್ನೇನು ಬೀಳೋಕ್ಕಿಂತ ಮುಂಚೆ ಯಾವ ಥರ ಇರುತ್ತೆ ನೋಡಿ ವಾತಾವರಣ. ಏರಿಯಾಗಳೆಲ್ಲ ನೋಡ್ತಾ ಇದ್ದೀರಾ, ಮನೆಗಳೆಲ್ಲ ನೋಡ್ತಾ ಇದ್ದೀರಾ, ಎಷ್ಟು ಸೈಲೆಂಟ್ ಆಗಿದೆ ಏರಿಯಾಗಳು. ಇನ್ನೇನು ಬೆಳಗ್ಗೆ ಆಗುತ್ತೀಗ. ಕಡೂರು ಬಂತು. ಕಡೂರು ರೈಲ್ವೆ ಸ್ಟೇಷನ್ ಎಷ್ಟು ಖಾಲಿ ಇದೆ ನೋಡಿ. ಬೆಳಗ್ಗೆ ಎಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೆಳಗಿನ ಜಾವ ಆಗಿರೋದ್ರಿಂದ ಎಲ್ಲ ಖಾಲಿ ಇದೆ ರೈಲ್ವೆ ಸ್ಟೇಷನ್ನು. ಎಷ್ಟು ಖಾಲಿ ಹೊಡಿತಾ ಇದೆ ನೋಡಿ. ಇದು ಒಂದು ದೊಡ್ಡ ರೈಲ್ವೆ ಜಂಕ್ಷನ್ನು. ಕಡೂರು ರೈಲ್ವೆ ಸ್ಟೇಷನ್, ಕಡೂರು ಜಂಕ್ಷನ್. ಬೆಳಗ್ಗೆ ಆಗ್ತಾ ಇದೆ ಇನ್ನೇನೀಗ. ಎಷ್ಟು ಚೆನ್ನಾಗಿದೆ ನೋಡಿ. ಬಳ್ಳೇಕೆರೆ ರೈಲ್ವೆ ಸ್ಟೇಷನ್. ಕಡೂರು ಆದ ನಂತರ ಬಳ್ಳೇಕೆರೆ. ಇಲ್ಲೆಲ್ಲ ಸ್ಟಾಪ್ ಕೊಡಲ್ಲ, ಶಟ್ಲು ಗಾಡಿಗಳು ಮಾತ್ರ ಸ್ಟಾಪ್ ಕೊಡ್ತಾರೆ. ಬಂತು ನೋಡಿ ಬಳ್ಳೇಕೆರೆ. ಇದು ನಿಮಗೆ ಬೆಳಗ್ಗೆ 4 ಗಂಟೆ ಟ್ರೈನ್ ಆಗಿರೋದ್ರಿಂದ ಎಲ್ಲ ಕಡೆ ಸ್ಟಾಪ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಆಯಿತು ನೋಡಿ. ದೇವನೂರು, ಬಳ್ಳೇಕೆರೆ ಆದ ನಂತರ ದೇವನೂರು. ಬೆಳಕೆಲ್ಲ ಬಂದಿದೆ ನೋಡಿ. ಈಗ ಸುಮಾರು 6 ಗಂಟೆ ಹತ್ತತ್ರ ಇದ್ದೀವಿ ನಾವೀಗ. ದೇವನೂರು ರೈಲ್ವೆ ಸ್ಟೇಷನ್. ಟೈಮ್ ತೋರಿಸ್ತಾ ಇದೆ 5:57. ಬೆಳಗಿನ ಜಾವ. ಒಂದು ಗೂಡ್ಸ್ ಗಾಡಿ ನಿಂತಿದೆ ಅಲ್ಲಿ, ಹೋಗ್ತಾ ಇದೆ ಬೆಳಗ್ಗೆ. ಬಾಣವಾರ, ಬಾಣವಾರ ರೈಲ್ವೆ ಸ್ಟೇಷನ್ ನೋಡಿ. ಟ್ರೈನ್ ಹೋಗ್ತಾ ಇರಬೇಕಾದ್ರೆ ಬೆಳಗಿನ ಜಾವ ವಾತಾವರಣ ಹೇಗಿರುತ್ತೆ ಅಂತ ಒಂದು ಕಲ್ಪನೆ ನಿಮಗೆ ಇರಲಿ. ನಾನು 3:03 ರೈಲ್ವೆ ಸ್ಟೇಷನ್ ಹತ್ರ ಬಂದೆ. ಅವಾಗಿಂದ ನಿದ್ದೆ ಮಾಡ್ದಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಸೂರ್ಯ ನೋಡಿ ಕಾಣಿಸ್ತಾ ಇದ್ದಾನೆ. ಸೂರ್ಯ ಈಗ ಉದಯ ಆಗ್ತಾ ಇದ್ದಾನೆ. ಕೆಂಪು ಕಾಣ್ತಾ ಇದೆ ನೋಡಿ. ಮೋಡ ಎಲ್ಲ ಯಾವ ಥರ ಆಗಿದೆ. ಮನೆಗಳೆಲ್ಲ. ಅರಸೀಕೆರೆ ಬಂತು. ಅರಸೀಕೆರೆ ರೈಲ್ವೆ ಸ್ಟೇಷನ್, ಅರಸೀಕೆರೆ ಜಂಕ್ಷನ್. ಗೂಡ್ಸ್ ಗಾಡಿ ಹೋಗ್ತಾ ಇದೆ ಪಕ್ಕದಲ್ಲಿ. ಪಕ್ಕದ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಗೂಡ್ಸ್ ಗಾಡಿ ಹೋಗ್ತಾ ಇದೆ, ರನ್ ಆಗ್ತಾ ಇದೆ. ಗೂಡ್ಸ್ ಗಾಡಿ ಫುಲ್ಲು ಎಲ್ಲ ಬೋಗಿಗಳು ಲೋಡ್ ಆಗಿದೆ ಅನಿಸುತ್ತೆ. ಅದಕ್ಕೆ ಚೀಲ ಹಾಗೂ ಕವರಲ್ಲಿ ಮುಚ್ಚಲಾಗಿದೆ. ಅರಸೀಕೆರೆಯಿಂದ ಟ್ರೈನ್ ಹೊರಡ್ತಾ ಇದೆ ಈಗ. ಈಗೆಲ್ಲ ಅಂಗಡಿಗಳೆಲ್ಲ ತೆರೀತವೆ ಅನಿಸುತ್ತೆ, ಓಪನ್ ಆಗುತ್ತೆ. ಟೈಮ್ ನೋಡ್ಬೋದು ನೀವಲ್ಲಿ 6:31. ಏನೋ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಅಲ್ಲಿ ಬಟ್ಟೆ ಚೀಲದ್ದು ಕಟ್ಟಿದ್ದಾರೆ. ಅರಸೀಕೆರೆ ಜಂಕ್ಷನ್ ಬೋರ್ಡು. ಈಗ ಸಂಪೂರ್ಣವಾಗಿ
ಬೆಳಕಾಗಿದೆ ಈಗ, ನೋಡ್ತಾ ಇದ್ದೀರಾ ನೀವು ಮೋಡ ಎಲ್ಲ. ಪಕ್ಕದಲ್ಲಿ ಒಂದು ಟ್ರೈನ್ ನಿಂತಿದೆ. ಇದು ಆದಿಹಳ್ಳಿ ಅಂತ ರೈಲ್ವೆ ಸ್ಟೇಷನ್ನು. ಅರಸೀಕೆರೆ ಆದ ನಂತರ ಈ ರೈಲ್ವೆ ಸ್ಟೇಷನ್ನು ಸಿಗುತ್ತೆ. ಇದು ಬೆಳಗಿನ ಜಾವ 4 ಗಂಟೆ ಟ್ರೈನ್ ಆಗಿರೋದ್ರಿಂದ ಇಲ್ಲೆಲ್ಲ ಸ್ಟಾಪ್ ಕೊಡ್ತಾರೆ. ನಿಮಗೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು, ಶತಾಬ್ದಿ ಇದ್ಯಾದರೂ ನಿಮಗೆ ಸ್ಟಾಪ್ ಇರಲ್ಲ. ಈ ಟ್ರೈನ್ ಆಗಿರೋದ್ರಿಂದ ಎಲ್ಲ ಲೋಕಲ್ ಸ್ಟೇಷನಲ್ಲೆಲ್ಲ ಸ್ಟಾಪ್ ಇರುತ್ತೆ. ಶಿವಮೊಗ್ಗ ಮೇನ್ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ತುಮಕೂರುವರೆಗೂ ಸುಮಾರು ಒಂದು 27ರಿಂದ 28 ರೈಲ್ವೆ ಸ್ಟೇಷನ್ಗಳನ್ನು ನೀವು ನೋಡ್ಬೋದಾಗುತ್ತೆ. ಹೊನ್ನವಳ್ಳಿ ರೋಡ್ ರೈಲ್ವೆ ಸ್ಟೇಷನ್ನಿಂದ ಟ್ರೈನ್ ಹೊರಡ್ತಾ ಇದೆ. ಹೊನ್ನವಳ್ಳಿ ರೋಡ್ ರೈಲ್ವೆ ಸ್ಟೇಷನ್ನಿಂದ ಹೊರಟ ನಂತರ ಶ್ರೀ ಶಾರದಾ ನಗರ ರೈಲ್ವೆ ಸ್ಟೇಷನ್ನಿಗೆ ಗಾಡಿ ಬಂತೀಗ. ನಂತರ ನಿಮಗೆ ಸಿಗೋದೆ ತಿಪಟೂರು. ಬೋರ್ಡ್ಗಳಲ್ಲಿ ತಿಪಟೂರು ಅಂತ ಇರುತ್ತೆ. ಇದನ್ನು ಟಿಪ್ಟೂರ್ ಅಂತಲೂ ಕರೀತಾರೆ. ನೋಡಿ, ಈಗ ಹಳೆ ಸ್ಟೇಷನ್ ಎಲ್ಲ ಒಡೆದಾಕಿ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕೆಲಸಗಳೆಲ್ಲ ನಡೀತಾ ಇದೆ. ನೋಡ್ತಾ ಇದ್ದೀರಾ ನೀವು, ಎಲ್ಲ ಅರ್ಧಬರ್ಧ ಕೆಲಸಗಳಾಗಿದೆ. ಟಿಪ್ಟೂರ್ ರೈಲ್ವೆ ಸ್ಟೇಷನ್ ನೋಡಿ, ಎಲ್ಲ ಹೊಸದಾಗಿ ನಿರ್ಮಾಣಗೊಳ್ತಾ ಇದೆ. ಟೈಮು ಈಗ ನೋಡ್ಬೋದು ನೀವು, 7 ಗಂಟೆ ಸುಮಾರು 7:01. ಟಿಪ್ಟೂರು ರೈಲ್ವೆ ಸ್ಟೇಷನ್ ಇಂದ ಹೊರಡ್ತಾ ಇದೆ. ಟಿಪ್ಟೂರ್ ಆದ ನಂತರ ಬನಶಂಕರಿ ಆಲ್ಟ್ಸ್ ಅಂತ ರೈಲ್ವೆ ಸ್ಟೇಷನ್ ಬಂತು. ಬನಶಂಕರಿ ಆಲ್ಟ್ಸ್ ನೋಡಿ, ಬನಶಂಕರಿಯಿಂದ ಹೊರಟ ನಂತರ ನಿಮಗೆ ಕರಡಿ ಅಂದರೆ ನೀವು ಆ ಕರಡಿ ಅಂದ್ಕೊಂಬಿಡಿ. ಕರಡಿ ಅಂತ ರೈಲ್ವೆ ಸ್ಟೇಷನ್ ಇದೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ಕಡೆ ಓಡಾಡೋರಿಗೆ ಗೊತ್ತಿರುತ್ತೆ, ಸಾಮಾನ್ಯ ಜನ ಬೇರೆಯವ್ರಿಗೆ ಗೊತ್ತಿರಲ್ಲ. ಕರಡಿ ಅಂತ ರೈಲ್ವೆ ಸ್ಟೇಷನ್. ನೋಡಿ, ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ ಈಗ ನೀವು. ಪ್ರಾಣಿ ಹೆಸರು ಇಟ್ಟಿದ್ದಾರೆ ನೋಡಿ. ಕರಡಿ ರೈಲ್ವೆ ಸ್ಟೇಷನಿಂದ ಹೊರಟ ನಂತರ ಅರಳಗುಪ್ಪೆ ಅಂತ ರೈಲ್ವೆ ಸ್ಟೇಷನಿಗೆ, ಅರಳಗುಪ್ಪೆ ರೈಲ್ವೆ ಸ್ಟೇಷನಿಗೆ ಬಂತು ಗಾಡಿ. ಇಲ್ಲಿಂದ ಹೊರಟ ನಂತರ ನಿಮಗೆ ಬಾಣಸಂದ್ರ ಅಂತ ರೈಲ್ವೆ ಸ್ಟೇಷನ್ನು, ಇಲ್ಲಿಗೆ ಬಂತು ಗಾಡಿ. ಇಲ್ಲಿಗೆ ಗಾಡಿ ಈಗ ನಿಲ್ತಾ ಇದೆ. ಫ್ರೆಂಡ್ಸ್, ಈಗ ಏನು ಗಾಡಿ ನಿಂತಿದೆ, ಈಗ ಕ್ರಾಸಿಂಗ್ ಇದೆ, ಅದಕ್ಕೆ ನಿಂತಿದೆ ಗಾಡಿ. ಏನು ನೋಡ್ತಾ ಇದ್ದೀರಾ ನೀವೀಗ. ಸುಮಾರು ಹೊತ್ತಾಯಿತು, ಕ್ರಾಸಿಂಗ್ ಇದೆ, ಅದಕ್ಕೆ ಗಾಡಿ ನಿಂತಿದೆ. ಕ್ರಾಸಿಂಗ್ ಇತ್ತಲ್ಲ ಗಾಡಿ, ಈಗ ನೋಡಿ ಟ್ರೈನು, ಇದು ಎಕ್ಸ್ಪ್ರೆಸ್, ಇದು ಇಂಟರ್ಸಿಟಿ, ಇದು ಕ್ರಾಸಿಂಗ್ ಇತ್ತು, ಅದಕ್ಕೆ ಗಾಡಿ ನಿಂತಿತ್ತು ಸುಮಾರು ಹೊತ್ತು. ಬಾಣಸಂದ್ರ ಕ್ರಾಸಿಂಗು. ನಂತರ ಬರೋದೇ ನಿಮಗೆ ಅಮ್ಮಸಂದ್ರ ರೈಲ್ವೆ ಸ್ಟೇಷನ್. ನೋಡಿ, ರೈಲ್ವೆ ಸ್ಟೇಷನ್ ಈಗ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿದೆ. ಗಿಡಗಳೆಲ್ಲ ಜಾಸ್ತಿ ಇದ್ದಾವೆ, ಮರಗಳೆಲ್ಲ. ಅಮ್ಮಸಂದ್ರ ರೈಲ್ವೆ ಸ್ಟೇಷನ್ ಇಲ್ಲಿಂದ ಹೊರಡ್ತಾ ಇದೆ. ನಂತರ ಬರೋದು ನಿಮಗೆ ಸಂಪಿಗೆ ರೋಡ್ ಅಂತ, ಸಂಪಿಗೆ ರೋಡ್ ರೈಲ್ವೆ ಸ್ಟೇಷನ್. ಪ್ಲಾಟ್ಫಾರ್ಮ್ ಸೇತುವೆ ನೋಡ್ತಾ ಇದ್ದೀರಾ, ನೋಡ್ಬೋದು ಈಗ ನೀವು.
ಇಲ್ಲಿಂದ ಹೊರಟ ನಂತರ ನಿಟ್ಟೂರು ಅಂತ ರೈಲ್ವೆ ಸ್ಟೇಷನ್ನು. ನಿಟ್ಟೂರು ರೈಲ್ವೆ ಸ್ಟೇಷನ್ ಹತ್ರ ಗಾಡಿ ನಿಂತಿದೆ. ಈಗ ಸಮಯ ನೋಡ್ಬೋದು ನಿಮಗೆ 8:25. ನಿಟ್ಟೂರು ರೈಲ್ವೆ ಸ್ಟೇಷನ್ನು. ಗಾಡಿ ಈಗ ಇಲ್ಲಿಂದ ಹೊರಡ್ತಾ ಇದೆ. ಟ್ರೈನಲ್ಲಿ ಒಬ್ಬ ಚಿಕ್ಕ ಹುಡುಗ ಅಳ್ತಾ ಇದ್ದಾನೆ, ಅದೇ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ. ಇಲ್ಲಿಂದ ಹೊರಡ್ತಾ ಇದೆ ನಿಟ್ಟೂರಿಂದ ಗಾಡಿ. ಗುಬ್ಬಿಗೆ ಬಂತು ಈಗ ಟ್ರೈನು. ಗುಬ್ಬಿ ಅಂತ ತುಂಬ ಫೇಮಸ್, ಕೇಳಿರ್ತೀರ ನೀವು. ಗುಬ್ಬಿ ಅಂತ ಊರು. ಗುಬ್ಬಿ ರೈಲ್ವೆ ಸ್ಟೇಷನ್ಗೆ ಗಾಡಿ ಬಂತು ನೋಡಿ. ಎಲ್ಲ ಹೊಸದಾಗಿ ಮೇಲ್ಗಡೆ ಶೀಟೆಲ್ಲ ಹಾಕಿ ಪ್ಲಾಟ್ಫಾರ್ಮನ್ನ ರೆಡಿ ಮಾಡ್ತಾ ಇದ್ದಾರೆ. ಗುಬ್ಬಿ ರೈಲ್ವೆ ಸ್ಟೇಷನ್. ಗಾಡಿ ಇಲ್ಲಿಂದ ಹೊರಡ್ತಾ ಇದೆ. ಬೋರ್ಡ್ ನೋಡ್ಬೋದು ನೀವೀಗ ಅಲ್ಲಿ, ಗುಬ್ಬಿ ಅಂತ. ಗುಬ್ಬಿ ಆದ ನಂತರ ನಿಮಗೆ ಮಲ್ಲಸಂದ್ರ ಅಂತ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇವೆಲ್ಲ ನಿಮಗೆ ತುಮಕೂರಿಗೆ ತುಂಬ ಹತ್ತಿರ ಇರೋವಂತಹ ಎಲ್ಲ ಊರುಗಳು. ಹೂಗಳೆಲ್ಲ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ನು. ತೂಗು ಸೇತುವೆ. ಮಲ್ಲಸಂದ್ರ ರೈಲ್ವೆ ಸ್ಟೇಷನ್. ಮಲ್ಲಸಂದ್ರದಿಂದ ಗಾಡಿ ಹೊರಡ್ತಾ ಇದೆ. ಈಗ ನೆಕ್ಸ್ಟ್ ಸ್ಟೇಷನ್ನು ಇದು ಹೆಗ್ಗೇರೆ ಅಂತ. ಗಾಯ್ಸ್, ನಾನು ತುಮಕೂರು ಹತ್ರ ಹೋಗಲ್ಲ, ಇಲ್ಲೇ ಹೇಳ್ಕೊತೀನಿ. ಯಾಕಂದರೆ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ, ನಾನು ನನ್ನ ಫ್ಯಾಮಿಲಿ. ಹಾಗಾಗಿ ನಿಮಗೆ ಇದ್ರ ಬಿಟ್ಟು ನೆಕ್ಸ್ಟ್ ಸ್ಟೇಷನ್ನೇ ನಿಮಗೆ ತುಮಕೂರು ಸಿಗುತ್ತೆ. ಈಗ ಅಲ್ಲಿಗೆ ಲಾಸ್ಟು ರೈಲ್ವೆ ಸ್ಟೇಷನ್ನಿಗೆ. ಓಕೆ, ನಾನು ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಧನ್ಯವಾದಗಳು. ಫ್ರೆಂಡ್ಸ್, ನೀವು ನೋಡಿರ್ತೀರ 4 ಗಂಟೆಯಿಂದ ಶಿವಮೊಗ್ಗದಿಂದ ಹೊರಟಿದ್ದ ಟ್ರೈನು ಈಗ ಹೆಗ್ಗೇರೆ. ಇದು ಈ ಸ್ಟಾಪ್ ಬಿಟ್ಟರೆ ನೆಕ್ಸ್ಟೇ ತುಮಕೂರು ತನಕ ನಿಮಗೆ ಎಲ್ಲೆಲ್ಲಿ ಸ್ಟಾಪ್ ಇದೆ ಎಲ್ಲ ಕಡೆನೂ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನವೀನ್ ಕ್ರಿಯೇಷನ್ 236 ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.